ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಲೈವ್ನ ಉದ್ದೇಶ ನೇರವಾದಂತ ಸತ್ಯವಾದಂತ ಸತ್ಯತೆಗಳ ಬಗ್ಗೆ ನಿಮ್ಮ ಶಂಭು ಪಟೇಲ್ ರಾಜಕಾರಣದ ವಿಚಾರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಚ್ಛಿಸಿರುತ್ತೇನೆ. ಸ್ನೇಹಿತರೆ, ನಾನು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಗಮನಿಸಿದೆ, ಈ ಕಾಲಘಟ್ಟದ ಮಕ್ಕಳಾಟಕ ಹುಡುಗ ಅಧ್ಯಕ್ಷ ಅನ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ನಿಂತಿರ್ತಕ್ಕಂಥ ಹುಡುಗ ವಿಜೇಂದ್ರನ್ಗೆ ಜವಾಬ್ದಾರಿ ಕೊಟ್ಬಿಟ್ಟು ಕರ್ನಾಟಕದ ಬಿಜೆಪಿ ರಾಜಕಾರಣ ಕುಲ್ಗೆಟ್ಟೋಗಿದೆ. ಯಾಕೆ ಅಂತಂದ್ರೆ ಪಾಪ ಬಹಳ ನೊಂದ್ಕೊಬಿಟ್ಟಿದ್ದಾನೆ ಇವತ್ತು ಹುಡುಗ ವಿಜೇಂದ್ರ. ಹುಡುಗ ಇದನ್ನಲ್ಲ, ವಿಜೇಂದ್ರ ರಾಜ್ಯಾಧ್ಯಕ್ಷ, ಬಿಜೆಪಿ ರಾಜ್ಯಾಧ್ಯಕ್ಷ, ಬಹಳ ನೊಂದ್ಕೊಬಿಟ್ಟಿದ್ದಾನೆ. ಯಾಕೆ ಅಂತಂದ್ರೆ ನಾವೆಲ್ಲ ಗಮನಿಸಬೇಕಾದಂಥ ಪ್ರಶ್ನೆಗಳನ್ನು ನೇರವಾಗಿ ನಿಮ್ಮ ಮುಂದೆ ವಿಚಾರಗಳನ್ನು ತಂದಿಡ್ಲಿಕ್ಕೆ ಇವತ್ತಿನ ಲೈವ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ವಿಜೇಂದ್ರ ಇವತ್ತು ಸುದ್ದಿಗೋಷ್ಠಿ ಮುಂದೆ ಹೇಳಿದಾನೆ. ಏನಂತ? ಕ್ರಾಸ್ ವೋಟ್ ಆಯ್ತು MLC ಅಲ್ಲಿ, ಅದ ಸತ್ಯತೆ ಸಂಶೋಧನೆಗಳನ್ನ ಜನರ ಮುಂದೆ ಬಿಚ್ಚಿಡಬೇಕು. ಏನ್ ಪದರೇ ತರ? ಓಕೆ, ಯಾವ ರೀತಿ ಅದು ಮುಂದಿನ ದಿನಗಳಲ್ಲಿ ಮುಂದಿನ ಶಾಸಕಾಂಗ ಪಕ್ಷದ ಸಭೆಯನ್ನ ಧರ್ಮಸ್ಥಳದಲ್ಲಿ ಕರೆಯೋದ್ರ ಮೂಲಕ ಅಲ್ಲಿ ಎಲ್ಲ ನಮ್ಮ 64 ಜನ ಶಾಸಕರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ ಪ್ರಮಾಣ ಮಾಡಿಬಿಡ್ಬೇಕು ಶಾಸಕಾಂಗದ ಪಕ್ಷದ ಸಭೆಯಲ್ಲಿ, ಅದು ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರರ ಕ್ಷೇತ್ರದಲ್ಲಿ. ಈ ಮೂಲಕ ಇಡೀ ರಾಜ್ಯಕ್ಕೆ ಸತ್ಯ ಮತ್ತು ಅಸತ್ಯಗಳ ವಿಚಾರ ಗೊತ್ತಾಗಬೇಕು ಅಂತೇಳಿ ವಿಜೇಂದ್ರ ಇವತ್ತು, ಆ ಹುಡುಗ ಇದಾರಲ್ಲ ವಿಜೇಂದ್ರ, ಇವತ್ತು ಹೇಳಿದ್ದಾನೆ. ಬಹಳ ಸಂತೋಷ. ಸತ್ಯ ಗೊತ್ತಾಗಬೇಕು, ಸತ್ಯಗಳು ಜನರಿಗೆ ತಿಳಿಬೇಕು. ಒಳ್ಳೆಯದು. ಧರ್ಮಸ್ಥಳದ ಮಂಜುನಾಥೇಶ್ವರನ ಸಾನ್ನಿಧ್ಯದ ಕ್ಷೇತ್ರದಲ್ಲೇ ಬಿಜೆಪಿಯ ಶಾಸಕಾಂಗದ ಪಕ್ಷದ ಸಭೆಯನ್ನ ಈ ಹುಡುಗ ವಿಜೇಂದ್ರ ಮತ್ತು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇರತಕ್ಕಂಥ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಸಮ್ಮುಖದಲ್ಲಿ ಕರೀತಾರಂತೆ, ಜನರಿಗೆ ತಿಳಿಸ್ತಾರಂತೆ. ಇದು ಓಕೆ. ಆದ್ರೆ ಮಿಸ್ಟರ್ ವಿಜೇಂದ್ರ, ಇದ್ರ ಜೊತೆಗೆ ಇನ್ನೂ ಒಂದಿಷ್ಟು ಕೆಲಸಗಳು ಆಗ್ಬೇಕು ಕಣಯ್ಯ. ಯಾಕೆ ಅಂತಂದ್ರೆ ಸತ್ಯ ಜನರಿಗೆ ಗೊತ್ತಾಗ್ಬೇಕಲ್ಲ, ಸತ್ಯ ಕರ್ನಾಟಕದ ಜನತೆಗೆ ಗೊತ್ತಾಗ್ಬೇಕಲ್ಲ. MLC ಚುನಾವಣೆ ಒಂದು ವಿಚಾರ, ಕ್ರಾಸಿಂಗ್ ವೋಟ್ ವಿಚಾರ ಗೊತ್ತಾಗ್ಬಿಟ್ರೆ ಈಗಿನ ಕಳ್ಳರ ವಿಚಾರ ಗೊತ್ತಾಗ್ಬಿಡುತ್ತೆ ಅಲ್ವಾ? ಮುಂದುವರೆದ ಭಾಗ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗ ಈ ವಿಜೇಂದ್ರನ ಪಟಾಲಾಂಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ರಾಷ್ಟ್ರವನ್ನ ಭಯೋತ್ಪಾದನೆಯಿಂದ ಕಾಪಾಡಲು, ಈ ರಾಷ್ಟ್ರದ ಅಭಿವೃದ್ಧಿಯ ದಿಕ್ಕನ್ನ ಅತ್ಯಂತ ಮುಂಚೂಣಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ನಿಂತಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮಗದೊಮ್ಮೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ MP ಚುನಾವಣೆ ನಡೆದಾಗ ಅದರ ಸಾರಥ್ಯವನ್ನ ಇಡೀ ರಾಜ್ಯದ ಬಿಜೆಪಿ ವಹಿಸ್ಕೊಂಡಾಗ MP ಗಳು ಗೆಲ್ಲಲಿಕ್ಕೆ ಶ್ರೀಯುತ ಸ್ವತಃ ವಿ ಸೋಮಣ್ಣ ಅವರು ತುಮಕೂರಿನಲ್ಲಿ, ಯಾಕಂದ್ರೆ ಅದು ಇದಾದ್ಮೇಲೆ ಇನ್ನೂ ಒಂದು ಕತೆ ಇದೆ, MP ಚುನಾವಣೆ ಹೇಳ್ಬಿಡ್ತೀನಿ, ಆಮೇಲೆ MLA ಚುನಾವಣೆಗೆ ಹೋಗೋಣ. ಶ್ರೀಯುತ ವಿ ಸೋಮಣ್ಣನವರು ನಿಂತ್ಕೊಂಡಾಗ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ, ಅಲ್ಲಿ ನೀವೆಲ್ಲ ತಿಳ್ಕೊಂಡಿದ್ರಲ್ಲಪ್ಪ, ಭಾರಿ ಲೋಡು ಬದಲಾವಣೆ ಆಗ್ಬಿಡುತ್ತೆ, ಬೆಳಿಗ್ಗೆ ಸಂಜೆವರೆಗೆ ಒಂದ್ ಲೋಡ್ ಬಂದ್ರೆ ಒಂದ್ ಲೋಡ್ ದುಡ್ಡಲ್ಲಿ ಸಂಪಾದನೆ ಮಾಡ್ತಾರೆ ಅಂತ ವಿಧಾನಸೌಧದೊಳಗೆಲ್ಲ ಮಾತಾಡಿದ್ರಲ್ಲ ಮಾಧುಸ್ವಾಮಿ, ಸರಳ ಸಜ್ಜನ ಮಾಧುಸ್ವಾಮಿ ಅನ್ಕೊಂಡಿರ್ತಕ್ಕಂಥ ಕರ್ನಾಟಕದ ಜನರೇ ಆ ಮಾಧುಸ್ವಾಮಿನ ಎತ್ಕಟ್ಟಿದ್ರು. ಚಿಕ್ಕನಾಯಕನಹಳ್ಳಿಲಿ ಸ್ವತಃ ನಾವೇ ಕನಿಷ್ಠ 15ರಿಂದ 20 ದಿನಗಳ ಕಾಲ ಕೆಲಸ ಮಾಡಿದ್ವಿ ಸೋಮಣ್ಣನವರ ಪರವಾಗಿ, ಥರ್ಡ್ ಕ್ಯಾಂಪೇನ್ ತರ. ಇಡೀ ಕ್ಷೇತ್ರದಲ್ಲಿ ಆ ರೀತಿ ಕೆಲಸಗಳನ್ನ ಮಾಡ್ಲಿಕ್ಕೆ ಒಂದು ಟೀಮ್ ರಚನೆ ಮಾಡಿದ್ರು. ಅವಾಗ ನಾನು, ಶ್ರೀಯುತ ಅಮ್ಮನಪುರ ಮಲ್ಲೇಶ್, ಚಾಮರಾಜನಗರ ಮಲ್ಲೇಶ್ ಅಣ್ಣವರು, ನಾವಿಬ್ರು ಕೂಡ ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಇದ್ವಿ. ಇನ್ನೂ ಹಲವಾರು ತಂಡಗಳು, ಇನ್ನೂ ಹಲವಾರು ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದು. ಅವತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ
ಸೋಮಣ್ಣನ ವಿರುದ್ಧ ಕೆಲಸ ಮಾಡಲಿಕ್ಕೆ ಮಾಧುಸ್ವಾಮಿ ಅವ್ರನ್ನ ಎತ್ಕಟ್ಟದಂತ ವಿಚಾರನೂ ಕೂಡ ಈ ವಿಜೇಂದ್ರ ಎತ್ಕಟ್ಟಿಲ್ಲ ಅನ್ನೋದಾದ್ರೆ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಬೇಕು. ಸೋಮಣ್ಣನ ವಿರುದ್ಧ ನಾನು ಕೆಲಸ ಮಾಡಿಲ್ಲ, ನನ್ನ ಪಟಾಲಂಗಳು ಕೆಲಸ ಮಾಡಿಲ್ಲ ಅನ್ನೋದನ್ನ ಧರ್ಮಸ್ಥಳದಲ್ಲಿ ಇದೇ ಶಾಸಕಾಂಗ ಪಕ್ಷ ಸಭೆ ಕರೀತೀನಿ ಅಂತ ಹೇಳಿದನಲ್ಲ, ಅಲ್ಲಿ ನಾನು MP ಚುನಾವಣೆಯಲ್ಲಿ ಸೋಮಣ್ಣನ ವಿರುದ್ಧ ಮಾಡಿಲ್ಲ ಅನ್ನೋದನ್ನ ಪ್ರಮಾಣ ಮಾಡಬೇಕು ತಾಕತ್ತಿದ್ರೆ. ಮತ್ತು ಮುಂದುವರೆದ ಭಾಗ, ಇವತ್ತೇನು RSS ಬಗ್ಗೆ ಬಾಯಿಗೆ ಬಂದಾಗೆ ಮಾತಾಡ್ತಾರಲ್ಲ ಇಂದಿನ ಗೃಹ ಸಚಿವರು, ಅವರ ಸ್ವಂತ ಭಾವ ಖರ್ಗೆ ಅವರ ಅಳಿಯ ಗುಲ್ಬರ್ಗದ ಚುನಾವಣೆಯಲ್ಲಿ ಜಾಧವ್ ಅವ್ರ ವಿರುದ್ಧ ಗೆದ್ರು. ಗುಲ್ಬರ್ಗದಲ್ಲಿ ಇದೇ ಯಡಿಯೂರಪ್ಪನ ಪಟಾಲಂಗಳು, ಯಡಿಯೂರಪ್ಪನ ಮಗನ ಪಟಾಲಂಗಳು ಜಾಧವ್ ಅವರ ವಿರುದ್ಧ ಕೆಲಸ ಮಾಡಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆನೂ ಪ್ರಮಾಣ ಆಗ್ಬೇಕಲ್ವಾ ಧರ್ಮಸ್ಥಳದಲ್ಲಿ? ವಿಜೇಂದ್ರ, ಇದ್ರ ಬಗ್ಗೆನೂ ಪ್ರಮಾಣ ಮಾಡು. ನಿನ್ ಪಟಾಲಂಗಳು ಏನೇನು ಥರ್ಡ್ ಕ್ಲಾಸ್ ಕೆಲಸ ಮಾಡವ್ರೆ, ನೀನೇನ್ ಥರ್ಡ್ ಕ್ಲಾಸ್ ಕೆಲಸ ಮಾಡಿ, ಇಡೀ ರಾಜ್ಯಕ್ಕೆ ಗೊತ್ತಾಗ್ಬೇಕು, ಇದು ಇಡೀ ರಾಜ್ಯಕ್ಕೆ. ಮತ್ತು ಭಗವಾನ್ ಖೂಬಾ ಅವರು ಕೋರ್ ಕಮಿಟಿಗೆ ಇವತ್ತು ಲೆಟರ್ ಬರೆದಿದ್ದಾರೆ. ಅವರು ಭಗವಾನ್ ಖೂಬಾ ಅವರನ್ನ ಸೋಲಿಸುವ ದಿಕ್ಕಿನಲ್ಲಿ ಇವನ ಮಹಾಸಭಾ, ಅಖಿಲ ಭಾರತ ವೀರಶೈವ ಮಹಾಸಭಾ ಕ್ಲೋಸ್ ಫ್ರೆಂಡ್, ಆತ್ಮೀಯ ಫ್ರೆಂಡ್, ಇವತ್ತಿನ ರಾಜ್ಯದ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರ ಸುಪುತ್ರ ಗೆಲ್ಲಿಕ್ಕೆ, ಭೀಮನ್ ಖಂಡ್ರೆ ಅವರ ಮೊಮ್ಮಗ MP ಆಗ್ಲಿಕ್ಕೆ ಬೀದರ್ ಕ್ಷೇತ್ರದಲ್ಲಿ ಯಾವ ರೀತಿ ನೀವು ಒಳಗಡೆ ಬಿಜೆಪಿಗೆ ಬ್ಯಾಕ್ ಮಾಡಿದ್ರಿ, ಬಿಜೆಪಿಗೆ ವಿರುದ್ಧವಾಗಿ ಥರ್ಡ್ ಕ್ಲಾಸ್ ಕೆಲಸ ಮಾಡಿದ್ರಿ ಮಿಸ್ಟರ್ ವಿಜೇಂದ್ರ, ಇದನ್ನೂ ಕೂಡ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಿ ಹೇಳ್ಬೇಕು. ಮುಂದುವರೆದ ಭಾಗ, ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್ ಅವರ ಶ್ರೀಮತಿ ಅವರನ್ನ ಸೋಲಿಸುವ ದಿಕ್ಕಿನಲ್ಲಿ ನಿನ್ನ ಪಟಾಲಂಗಳಾದಂತ ರೇಣುಕಾಚಾರ್ಯ ನೇತೃತ್ವದಲ್ಲಿ ಯಡಿಯೂರಪ್ಪನ ಪಟಾಲಂಗಳು, ವಿಜೇಂದ್ರನ ಪಟಾಲಂಗಳು, ಅವನಿಂದ ಇರ್ತಕ್ಕಂಥ ಬೂಟ್ ನೆಕ್ಕುವ ಹಿಂಬಾಲಕರುಗಳು, ಶ್ರೀಯುತ ದಾವಣಗೆರೆ GM ಸಿದ್ದೇಶ್ವರ್ ಅವರು ದಿವಂಗತರಾದಂತ ಅವರ ತಂದೆಯವರು ಬಿಜೆಪಿ ಕಟ್ಟಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತವ್ರು, ಅವತ್ತು ದುಡ್ದಂತ ಅವ್ರ ಹಣದಲ್ಲಿ. ಈ ಯಡಿಯೂರಪ್ಪ ಹೋದ್ರೆ ಅವರು ಪೆಟ್ರೋಲ್ ಹಾಕ್ಸ್ಕೊಡ್ತಿದ್ರು ಯಡಿಯೂರಪ್ಪನಿಗೆ ಕಾರ್ಗ ಎಲ್ಲಕ್ಕೂ. ಆ ಮನೆತನದ ಸೊಸೆ GM ಸಿದ್ದೇಶ್ವರ್ ಅವರ ಶ್ರೀಮತಿಯವ್ರನ್ನ ಸೋಲಿಸೋದ್ರ ಮೂಲಕ ನಿಮ್ಮ ಮಹಾಸಭಾ ಕಂಪನಿ BSY, ಬಿ ಅಂದ್ರೆ ಭೀಮನ್ ಖಂಡ್ರೆ, Y ಅಂದ್ರೆ ಯಡಿಯೂರಪ್ಪ, S ಅಂದ್ರೆ ಶಾಮ್ನೂರ್, ಈ ಕಂಪನಿಯ ಗೆಲ್ಸಕ್ಕೋಸ್ಕರ ಶಾಮ್ನೂರ್ ಶಿವಶಂಕರಪ್ಪನವರ ಸೊಸೆಗೆ ಇಂಡೈರೆಕ್ಟ್ಲಿ ಹೊಂದಾಣಿಕೆ ಮೂಲಕ ಹೆಲ್ಪ್ ಮಾಡೋದ್ರ ಮೂಲಕ GM ಸಿದ್ದೇಶ್ವರ್ ಅವರ ಹೆಂಡತಿಯವರನ್ನ ಸೋಲಿಸಿದಂತಹ ವಿಚಾರಗಳು ಯಾರ್ಯಾರು ನಿನ್ನ ಪಟಾಲಂಗಳು ಕೆಲಸ ಮಾಡಿದ್ರು ಮಿಸ್ಟರ್ ವಿಜೇಂದ್ರ, ಮಕ್ಕಳಾಟಕ ಹುಡುಗ ವಿಜೇಂದ್ರ, ನೀನು ಬಚ್ಚಾ ಬಿಜೆಪಿ ಬಚ್ಚಾ ಲೀಡರ್, ನೀನು ಇದನ್ನ ಧರ್ಮಸ್ಥಳದಲ್ಲಿ ನೀ ಏನ್ ಹೇಳಿದೆಯಾ ಶಾಸಕಾಂಗ ಪಕ್ಷದ ಸಭೆ ಕರಿತೀನಿ ಅಂತ ಅವತ್ತು, ಅದು ಕೂಡ ಸತ್ಯತೆ ಸತ್ಯಾಂಶಗಳು ಗೊತ್ತಾಗಬೇಕು. ಬರೀ ಈ MLC ಚುನಾವಣೆಯಲ್ಲಿ ನಿನ್ನ ಹಿಂಬಾಲಕ ನಿನ್ನಿಂದೆ ಎಷ್ಟೊತ್ತು ಸುತ್ತವನು, ನಿಮ್ಮ ಅಪ್ಪನಿಂದ ಸುತ್ತದಂತ ಕೌಟಿಲ್ಯ ರಘು ಗೆಲ್ಸೋದಕ್ಕೆ, ಮತ್ತು ಪಾಪ ಲಿಂಗರಾಜ್ ಪಾಟೀಲ್ ರವರಿಗೆ ಒಂದು ಸ್ಥಾನವನ್ನ ಕೊಡಲಕ್ಕೋಸ್ಕರವಾಗಿ JDSಗೆ ಬ್ಯಾಕ್ ಮಾಡುವ ದೃಷ್ಟಿಯಲ್ಲಿ ನಿನ್ನ ಹೊಂದಾಣಿಕೆ ಚರಿತ್ರೆಯನ್ನ ಯಾರೋ 4 ಜನದ ಮೇಲೆ ಗುಬೆ ಕೂರಿಸಿ, ನಿಜ ಸತ್ಯತೆಗಳು ಗೊತ್ತಾಗ್ಲಿ ಧರ್ಮಸ್ಥಳದಲ್ಲಿ ನಿನ್ನ ಶಾಸಕಾಂಗ ಪಕ್ಷದ ಸಭೆ ಕರೆದಾಗ, ಅದಷ್ಟೇ ಗೊತ್ತಾಗಬಾರ್ದು. ಮತ್ತೆ ಮುಂದುವರೆದ ಭಾಗಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇದೇ ಯಡಿಯೂರಪ್ಪ, ಇದೇ ವಿಜೇಂದ್ರ, ನಾವಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಇಲ್ಲ ಅನ್ನುವ ರೀತಿಯಲ್ಲಿ ತೋರಿಸ್ಲಿಕ್ಕೋಸ್ಕರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾನು ವರುಣಾ ವಿಧಾನಸಭಾ ಕ್ಷೇತ್ರದ ಚುನಾವಣಾ ವಕ್ತಾರನಾಗಿ ಕೆಲಸ ಮಾಡಿದ್ದೀನಿ ಸೋಮಣ್ಣವ್ರ ಪರವಾಗಿ. ಮತ್ತು ಇಡೀ ವರುಣಾ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ನಮ್ಮ ಕೌಲಂದಿ ಹೋಬಳಿ ಇರ್ಬೋದು, 16 ಜಿಲ್ಲಾ ಪಂಚಾಯತಿ ಇರ್ಬೋದು, ಇನ್ನಿತರ ಜಿಲ್ಲಾ ಪಂಚಾಯತಿ, 3 ಜಿಲ್ಲಾ ಪಂಚಾಯತಿಗಳು ಸಾಧಾರಣವಾಗಿ ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿ ಆದಾಗಲೂ ನಾವು ಲೀಡ್ ಇದ್ವಿ. ಕಾಪು ಸಿದ್ಲಿಂಗಸ್ವಾಮಿ ಕೆಜೆಪಿ ಬಿಜೆಪಿ ಆದಂತ ಸಂದರ್ಭದಲ್ಲೂ ನಾವು ಲೀಡ್ ಇದ್ವಿ. ಆದ್ರೆ ಇದೇ ಯಡಿಯೂರಪ್ಪ ಸೋಮಣ್ಣವ್ರನ್ನ MLA ಚುನಾವಣೆ 2018ರ MLA ಚುನಾವಣೆಯಲ್ಲಿ ಸೋಲಿಸುವ ದಿಕ್ಕಿನಲ್ಲಿ ಕೆಲಸ ಮಾಡಿದ್ರು.
ಕರ್ನಾಟಕದ ಜನತೆಗೆ ಗೊತ್ತಾಗ್ಬೇಕೋ, ಇದೇ ಮಿಸ್ಟರ್ ಕೌಟಿಲ್ಯ ರಘು ಏನ್ MLC ಆಗಿದಾನಲ್ಲ, ಹಿಂದುಳಿದ ವರ್ಗ ಭಾರಿ ಪಕ್ಷ ಸಂಘಟನೆ ಮಾಡ್ಬಿಟ್ಟನಂತ. ಅವನ ಅದ್ಭುತ ಸೇವೆಗಳು, ರಾತ್ರಿ ಹಗಲು ಸೇವೆಗಳ ಮೂಲಕ ರಾಜಕಾರಣದಲ್ಲಿ ಬಂದಿರೋದವನ ಮೇಲೆ. ಯಾಕಂದ್ರೆ ಪ್ರತಿಯ ಮೈಸೂರಿನ ಗಲ್ಲಿಗಳು ರಘು ಬಗ್ಗೆ ಹೇಳ್ತಾರೆ. ಈ ರಘು ಮತ್ತು ಇನ್ನೊಂದಿಬ್ರು ಗಿರಾಕಿಗಳಿದ್ದಾರೆ. ಒಬ್ಬ ರಾಮನಗರದವನು ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ, ಇನ್ನೊಬ್ನು ಅಲ್ಲಿ ಅಂಚೆದವನು ಒಬ್ಬ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷ. ಇವ್ರನ್ನೆಲ್ಲ ಇಟ್ಕೊಂಡು ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ ವಿರುದ್ಧವಾಗಿ ಸೋಮಣ್ಣನವರ ಸ್ಪರ್ಧೆಯನ್ನ ಸಹಿಸಲಾಗದೆ ಪುಟ್ಟರಂಗ ಶೆಟ್ಟಿ ಮತ್ತು ಪುಟ್ಟರಂಗ ಶೆಟ್ಟಿ ಅವರ ಹಿಂಬಾಲಕರಿಗೆ ಹಾಗೂ ಬಿಜೆಪಿಯ ಈ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಕ್ಕಳ ಬೂಟ್ ನೆಕ್ಕುವಂತ ಲಫ್ಡ ಲುಚ್ಚಗಳಿಗೆ ಹಣವನ್ನ ಕೊಡೋದ್ರ ಮೂಲಕ, ಟೋಕನ್ಗಳನ್ನ ಕೊಟ್ಟು ತದನಂತರ ಹಣಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಇದೇ ಮಿಸ್ಟರ್ ಕೌಟಿಲ್ಯ ರಘು MLC ಇವನ ನೇತೃತ್ವದಲ್ಲಿ ಚಾಮರಾಜನಗರ ಉಡಿಗಾಲ ಜಿಲ್ಲಾ ಪಂಚಾಯತಿ ಭಾಗದಲ್ಲಿ, ಚಂದ್ಕವಾಡಿ ಜಿಲ್ಲಾ ಪಂಚಾಯತಿ ಭಾಗದಲ್ಲಿ, ಅರ್ನಳ್ಳಿ ಜಿಲ್ಲಾ ಪಂಚಾಯತಿ ಭಾಗದಲ್ಲಿ ಕಾರ್ಯಕರ್ತರಿಗೆ ದುಡ್ಡಿನ ಆಮಿಷ ಮತ್ತು ಇನ್ನಿತರ ವಿಚಾರಗಳನ್ನ ತುಂಬಿ ಪುಟ್ಟರಂಗ ಶೆಟ್ಟಿ ಗೆಲ್ಪ್ ಮಾಡೋದ್ರ ಮೂಲಕ ಸೋಮಣ್ಣನ ಸೋಲ್ಸಿದ್ರು. ಈ ನಾಚಿಗೇಡಿ ನನ್ನ ಮಕ್ಕಳು, ಈ ಎತ್ತ ತಾಯಿ ಲಾಡಿ ಬಿಚ್ಚೋ ನನ್ನ ಮಕ್ಕಳು, ಈ ಬೋಸ್ ಹುಡುಕಿ ನನ್ನ ಮಕ್ಕಳು. ಇದರ ಸತ್ಯವನ್ನ ವಿಜೇಂದ್ರ ನೀನು ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಹೇಳ್ಬೇಕು. ಮತ್ತು ಸ್ವತಃ ವರುಣಾ ಕ್ಷೇತ್ರದಲ್ಲಿ ಇದೇ ಕೌಟಿಲ್ಯ ರಘು ಇವತ್ತೇನು ಬಹಳ ಪ್ರಾಮಾಣಿಕ ಮೈಸೂರು ಭಾಗದಲ್ಲಿ ಹಿಂದುಳಿದ ವರ್ಗವನ್ನು ಸಂಘಟನೆ ಮಾಡಿದವ, ರಾಜ್ಯದ ಹಿಂದುಳಿದ ವರ್ಗ ಮೋರ್ಚಾಗಳ ಅಧ್ಯಕ್ಷ. ಇವ ಕಾಂಗ್ರೆಸ್ಸಿನ ಬಂದ ಇತ್ತೀಚಿನ ಗಿರಾಕಿ. ಕಾಂಗ್ರೆಸ್ ಎಂತೆಂತ ಪ್ರಾಮಾಣಿಕರಿದ್ರು ಬಿಜೆಪಿಲಿ ನಮ್ಮ ಮೈಸೂರು ಭಾಗದಲ್ಲಿ. ಚಾಮರಾಜನಗರದವರು ಪಾಪ KJPಗೆ ಒಬ್ರು ಹೋದ್ರು, MLC ರಾಜೀನಾಮೆ ಕೊಟ್ಟು ಇನ್ನೂ ಅರ್ಧ ಅವಧಿ ಇತ್ತು ಅವ್ರಿಗೇನು ಒಂದು ನಿಗಮ ಮಂಡಳಿನೂ ಕೊಡಲಿಲ್ಲ. ಆದ್ರೆ ಈ ಕೌಟಿಲ್ಯ ರಘುಗೆ 2 ಸತಿ ನಿಗಮ ಮಂಡಳಿ ಅಧ್ಯಕ್ಷ, 2 ಸತಿ ಲೋಕಲ್ ಬಾಡಿ ಎಲೆಕ್ಷನ್ ಚುನಾವಣೆ ಸೋತ್ರು, 2 ಸತಿ ಟಿಕೆಟ್, 2 ಸತಿ ರಾಜ್ಯ ಮಟ್ಟದ ಬಿಜೆಪಿಯ ಜವಾಬ್ದಾರಿಗಳು, ಈಗ ಮತ್ತೆ MLC. ಯಾಕೆಂದ್ರೆ ಅವರು ಕಾಂಗ್ರೆಸ್ನಲ್ಲಿ HK ಪಾಟೀಲ್ ಮತ್ತು ಅಡಗೂರು ವಿಶ್ವನಾಥ್ ಅವ್ರಿಗೆ ಅದ್ಭುತವಾದಂತಹ ಸೇವೆಗಳು, ರಾತ್ರಿ ಹಗಲು ಸೇವೆಗಳನ್ನ ಕೊಟ್ಟು, ಸೇವೆ ಅಂದ್ರೆ ಗೊತ್ತಾಗುತ್ತೆ ಬಿಡಿ, ಅದ್ರ ಬಗ್ಗೆ ಮಾತಾಡಬಾರದು, ಆ ಸೇವೆಗಳನ್ನ ಕೊಟ್ಟು ಅಲ್ಲಿ ಕಾಂಗ್ರೆಸ್ ಚೆನ್ನಾಗಿ ಬೆಳ್ಕೊಂಡ್ರು. ಇಲ್ಲಿ ಬಂದು ಅವ್ರದೊಂದು ಕೌಟಿಲ್ಯ ವಿದ್ಯಾಸಂಸ್ಥೆ ಕೋಟಿ 16 ಕೋಟಿ ರೂಪಾಯಿ ಮಾರಿದ್ರು. ಇದೇ ಕೈಗಳಲ್ಲಿ ಸತ್ಯ ಹೇಳ್ತಾ ಇದೀನಿ, ಸತ್ಯ ಹೇಳಕ್ಕೇನು ಭಯವಲ್ಲ. ಒಂದೊಂದು ಓಟ್ಗೆ 30,000 25,000 ದುಡ್ಡು ಕೊಟ್ಟ ಈ ಕೌಟಿಲ್ಯ ರಘು. ಮೊದಲನೇ ಚುನಾವಣೆ MLC ಬಿಜೆಪಿಲಿ. ಬಾರಿ ಪ್ರಾಮಾಣಿಕರ ಇವರು. ನಾವೇ ಹಂಚಿದೀವಿ ರೀ, ಸತ್ಯ ಹೇಳ್ತಾ ಇದೀವಿ, ಸರಿನಾ? ಇಂಥ ಕೌಟಿಲ್ಯ ರಘು ನೇತೃತ್ವದಲ್ಲಿ ಅದೇ ಅಂಚೆಯ ಒಬ್ಬ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ರಾಮನಗರ ಭಾಗದ ಒಬ್ಬ ನಿಗಮ ಮಂಡಳಿ ಅಧ್ಯಕ್ಷ ಈ ಯಡಿಯೂರಪ್ಪನ ಮುಂದೆ ನಿಂತಿರುವಂತ ಈ ಪಟಾಲಂಗಳು ವರುಣಾ ಕ್ಷೇತ್ರದಲ್ಲಿ ಸೋಮಣ್ಣನ ಸೋಲಿಸುವ ದಿಕ್ಕಿನಲ್ಲಿ ಕೆಲಸ ಮಾಡಿದ್ರು. ಇಡೀ ರಾಜ್ಯದಲ್ಲಿ ನಾವಿಲ್ಲ ಅಂದ್ರೆ ಬಿಜೆಪಿ ಇಲ್ಲ ಅನ್ನಂತ ತೋರಿಸ್ಕೊಳ್ಳಿಕ್ಕೆ ಬಿಜೆಪಿಯ MLAಗಳ ವಿರುದ್ಧ ಸ್ವತಃ ರಾಮಚಂದ್ರ ಗೌಡ್ರ ಮಗನ ವಿರುದ್ಧ ಕೃಷ್ಣಯ್ಯ ಶೆಟ್ಟಿ ತಂದಿಟ್ರು ಪಕ್ಷೇತರವಾಗಿ ಬೆಂಗಳೂರಿನಲ್ಲಿ ಸೋಲ್ಸಿದ್ರು. ನಾವಿಲ್ಲ ಅಂದ್ರೆ ಬೆಂಗಳೂರು ಆರ್ಟ್ ಆಫ್ ಸಿಟಿ ಮೆಜೆಸ್ಟಿಕ್ ಇಲ್ಲ ಅನ್ನೋ ರೀತಿಲಿ ಈ ರೀತಿ ರಾಜ್ಯದ ಉದ್ದಗಲಕ್ಕೂ ಚಾಮರಾಜನಗರ ಟು ಬೀದರ್ ಅವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಅಧಿಕಾರದಲ್ಲಿದ್ದು ಅಧಿಕಾರವನ್ನ ಕಳೆದುಕೊಂಡು 60 ಜನಕ್ಕೆ 60+ ಬಂದು ಕುಸಿತಲ್ಲ ಬಿಜೆಪಿ. ಇದಕ್ಕೆ ಕಾರಣಕರ್ತ ಮಿಸ್ಟರ್ ವಿಜೇಂದ್ರ ಅಂಡ್ ಯಡಿಯೂರಪ್ಪ. ಇದರ ಸತ್ಯತೆಗಳ ಬಗ್ಗೆ ಈ ಹುಡುಗ ಹೇಳಿದನಲ್ಲ ವಿಜೇಂದ್ರ, ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರಿತೀವಿ ಅಂತ, ಅಲ್ಲಿ ಅದ್ರ ಬಗ್ಗೆ ಗೊತ್ತಾಗಬೇಕು, ಅಲ್ಲಿ ಕೂಡ ಪ್ರಾಮಾಣಿಕವಾಗಿ ಹೇಳ್ಬೇಕು ವಿಜೇಂದ್ರ. ಇನ್ನೂ ಒಂದು ಕೋರಿಕೆ ಇದೆ ಮಿಸ್ಟರ್ ವಿಜೇಂದ್ರ, ಪ್ರತಿ ಸಲ ಲೆವೆಲ್ ಕೇಳ್ಕೊತಾ ಇದೀನಿ ಕಣಯ್ಯ ನಿನ್ನ. ನಿಮ್ಮಪ್ಪ CM ಆಗಿದಾಗ ನಾನು ಯಾವುದೇ ರೀತಿ ಚೋಟಾ ಸೈನ್ಗಳು ಮಾಡಿಲ್ಲ. ವಿಜೇಂದ್ರನಾದ ನಾನು ಯಾವುದೇ ರೀತಿ ಸೈನ್ಗಳ ಮಾಡಿಲ್ಲ. ನಾನು ಯಾವುದೇ ರೀತಿ ಲಂಚ ತಕೊಂಡಿಲ್ಲ. ಯಾವುದೇ ರೀತಿ KS IAS ಆಫೀಸರ್ಸ್ಗಳು IPS ಆಫೀಸರ್ಸ್ಗಳ ಲಂಚವನ್ನ ನಾನು ಮುಟ್ಟಿಲ್ಲ ಅನ್ನುವ ದಿಕ್ಕಿನಲ್ಲಿ ನೀ ಸತ್ಯವಾದ ಮಗನೇ ಆದ್ರ ನೀನ್ ಕರೆಯುವಂತ ಶಾಸಕಾಂಗದ ಪಕ್ಷದ ಸಭೆಯಲ್ಲಿ ಈ ಕ್ರಾಸಿಂಗ್ ಓಟ್ ಬಗ್ಗೆ, MLC ಕ್ರಾಸಿಂಗ್ ಓಟ್ ಬಗ್ಗೆ ಅಷ್ಟೇ ಪ್ರಾಮಾಣಿಕತೆ ಬೇಡ. MP ಚುನಾವಣೆಯಲ್ಲಿ ಯಾರ್ಯಾರು ಸೋಲ್ಸಕ್ ಮಾಡ್ದ, MLA ಚುನಾವಣೆಯಲ್ಲಿ ಯಾರ್ಯಾರು ಸೋಲಿಸ್ತಾ,
ಎಷ್ಟೆಷ್ಟು ಲಂಚ ಹೊಡಿದೀಯ, ನಿಮ್ಮ ಅಪ್ಪ ಜೈಲ್ಗೆ ಹೋಗಕ್ಕೆ ನೀನೇ ಕಾರಣ ಅಂತ ಇಡೀ ಜಗತ್ತು ಮಾತಾಡ್ತಾ ಇದೆ. ಇದ್ರ ಬಗ್ಗೆನೂ ಪ್ರಮಾಣ ಮಾಡ್ಬಿಡಯ್ಯ ವಿಜೇಂದ್ರ ನೀನು. ಆಗ ಕರ್ನಾಟಕದ ಜನತೆ ಸತ್ಯನೋ ಸುಳ್ಳೋ ಅಂತ ಗೊತ್ತಾಗತ್ತೆ. ನಿನ್ನ ಬೂಟ್ ನೆಕ್ಕುವಂತ, ನಿನ್ನ ಹಿಂಬಾಲಕರಾಗಿ ನಿನಗೆ ಹಗಲು ರಾತ್ರಿ ಒಳ್ಳೊಳ್ಳೆ ಸೇವೆ ಕೊಡೋರ್ನ MLC ಮಾಡ್ತೀಯ ಮೈಸೂರು ಭಾಗದಲ್ಲಿ ಮಿಸ್ಟರ್ ಕೌಟಿಲ್ಯ ರಘುನ. ಯಾಕೆ ಬೇರೆ ಪ್ರಾಮಾಣಿಕರೇನಿಲ್ವಾ? ಬೇರೆಯ ಸಂಘ ಪರಿವಾರದ ಅತ್ಯಂತ ಪ್ರಾಮಾಣಿಕರು ದುಡಿದಿದ್ದವ್ರು ಇರ್ನಿಲ್ವಾ? ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಬಂಧುಗಳೇ, ಸತ್ಯತೆ ವಿಚಾರಗಳನ್ನು ಹೇಳಲಿಕ್ಕೆ ವಿಜೇಂದ್ರ, ಇದು ಗೊತ್ತಾಗಬೇಕು ರಾಜ್ಯದ ಜನಕ್ಕೆ, ಇದು ಕರ್ನಾಟಕದ ಜನತೆ ಗೊತ್ತಾಗಬೇಕು. ಅದರಿಂದ ಈ ಸತಿ ನಡೆಯುವ ಶಾಸಕಾಂಗದ ಪಕ್ಷದ ಯಾರ್ಯಾರನ್ನು ಸೋಲಿಸಿದೆ, ನೀ ಎಲ್ಕೆಟ್ ರಾಜಕಾರಣ ಏನೇನು ಮಾಡಿದ್ಯಾ ಎಲ್ಲ ಗೊತ್ತಾಗ್ಬಿಟ್ಟು ಇನ್ ಮುಂದಾರು ಒಳ್ಳೆಯವನಾಗ ಪ್ರಮಾಣ ಮಾಡ್ಬಿಡು ಧರ್ಮಸ್ಥಳದ ಮುಂದೆ. ದಯವಿಟ್ಟು ವಿಜೇಂದ್ರ, ಧರ್ಮಸ್ಥಳದ ಮುಂದೆ ಇಷ್ಟು ವಿಚಾರಗಳ ಮುಂದೆ ಪ್ರಮಾಣ ಮಾಡಿ ಹೇಳ್ಬೇಕು. ನಿನ್ಗೆ ತಾಕತ್ತು ದಮ್ಮೋ, ನಿಮ್ಮ ಅಪ್ಪನಿಗೆ ನೀನು ಪ್ರಾಮಾಣಿಕವಾಗಿ ನಮ್ಮ ಅಪ್ಪನ ತರನೇ ರಾಜಕಾರಣ ಮಾಡ್ತೀನಿ ಅಂತ ಹೇಳ್ಕೊಂಡು ಬಿಜೆಪಿ ನಾವು ಇಲ್ಲ ಅಂದ್ರೆ ಇಲ್ಲ ಅನ್ನೋ ರೀತಿ ಥರ್ಡ್ ಕ್ಲಾಸ್ ವಿಚಾರಗಳನ್ನ ಇಟ್ಕೊಂಡು ಮಾಡ್ತಾ ಇರತಕ್ಕಂತ ಈ ಅಡಸಂಡಿ ರಾಜಕಾರಣ, ಎತ್ತು ತಾಯಿ ಲಾಡಿ ಬಿಚ್ಚ ರಾಜಕಾರಣ ಮಾಡುವಂತ, ಲೋಫರ್ಸ್ ರಾಜಕಾರಣ ಮಾಡುವಂತ ವಿಚಾರಗಳು ಅವತ್ತಿಗೆ ತುಳಿದೋಗ್ಲಿ ಧರ್ಮಸ್ಥಳದಲ್ಲಿ ಇವೆಲ್ಲ